ಜೀವನದಲ್ಲಿ ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲರೂ ಗೆಲ್ಲುವುದಿಲ್ಲ. ಏಕೆ ಗೊತ್ತಾ? ಯಾಕಂದ್ರೆ ಬಹಳ ಜನರು ಕನಸು ಕಾಣ್ತಾರೆ, ಆದ್ರೆ ಅದನ್ನು ಪ್ರಾರಂಭಿಸುವ ಧೈರ್ಯ ಮಾತ್ರ ತೋರಿಸುವುದಿಲ್ಲ. ನಿಜವಾದ ವ್ಯತ್ಯಾಸ ಅಲ್ಲಿ ಶುರುವಾಗ್ತದೆ. ಶುರು ಮಾಡೋ ಧೈರ್ಯ ಇದ್ರೆ ಗೆಲುವು ನಿನ್ನದೇ. ಒಂದು ಸಣ್ಣ ಯೋಚನೆ, ಒಂದು ಸಣ್ಣ ಕನಸು, ಒಂದು ಸಣ್ಣ ಗುರಿ, ಇವೆಲ್ಲವೂ ದೊಡ್ಡ ಯಶಸ್ಸಿಗೆ ದಾರಿ ತೋರಿಸಬಲ್ಲವು. ಆದರೆ ಅದಕ್ಕೆ ಮೊದಲ ಹೆಜ್ಜೆ ಬೇಕು. ಆ ಮೊದಲ ಹೆಜ್ಜೆ ಹಾಕೋ ಧೈರ್ಯವೇ ನಮ್ಮನ್ನು ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಲವರು ನಾಳೆ ಶುರು ಮಾಡ್ತೀನಿ ಅಂತಾರೆ, ಆದರೆ ಆ ನಾಳೆ ಯಾವತ್ತೂ ಬರೋದಿಲ್ಲ. ನಾಳೆ ಅನ್ನೋದು ಒಂದು ಮಿಥ್ಯೆ. ನಮ್ಮ ಕೈಯಲ್ಲಿರುವುದೇ ಇವತ್ತು, ಈಗ. ನೀನು ಯೋಚಿಸು, ಯಾವ ದೊಡ್ಡ ವ್ಯಕ್ತಿಯೂ ಕೂಡ ಒಂದು ದಿನದಲ್ಲಿ ದೊಡ್ಡವರಾಗಿಲ್ಲ. ಅವರು ಕೂಡ ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು ಶುರು ಮಾಡಿದ್ದಾರೆ. ಆ ನಿರ್ಧಾರವೇ ಅವರ ಜೀವನವನ್ನು ಬದಲಾಯಿಸಿದೆ. ಅದು ಸುಲಭವಿರಲಿಲ್ಲ, ಆದರೆ ಅವರು ನಿಲ್ಲಿಲ್ಲ, ಅವರು ಹೆದರಲಿಲ್ಲ, ಅವರು ಮುಂದುವರೆದರು. ಅದೇ ಅವರ ಯಶಸ್ಸಿನ ರಹಸ್ಯ. ಭಯ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಹುಟ್ಟುವ ಒಂದು ಭ್ರಮೆ. ನನಗೆ ಆಗುತ್ತಾ? ನಾನು ಫೇಲ್ ಆದ್ರೆ ಏನು? ಜನರು ಏನ್ ಹೇಳ್ತಾರೆ? ಇಂತಹ ಪ್ರಶ್ನೆಗಳು ನಮ್ಮನ್ನು ಹಿಂದಕ್ಕೆ ತಳ್ಳುತ್ತವೆ. ಆದರೆ ನಿಜ ಹೇಳ್ಬೇಕಂದ್ರೆ ಯಾರೂ ಏನೂ ಹೇಳೋದಿಲ್ಲ. ಜನರು ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ. ನೀನು ಮಾತ್ರ ನಿನ್ನ ಜೀವನದ ಬಗ್ಗೆ ಹೆಚ್ಚು ಯೋಚಿಸ್ತೀಯ. ಹೀಗಾಗಿ ಜನರ ಬಗ್ಗೆ ಯೋಚಿಸುವುದನ್ನು ಬಿಡು, ನಿನ್ನ ಕನಸಿನ ಬಗ್ಗೆ ಯೋಚಿಸು. ಫೇಲ್ಯರ್ ಅನ್ನೋದು ಅಂತ್ಯವಲ್ಲ, ಅದು ಒಂದು ಪಾಠ. ನೀನು ಒಂದು ಬಾರಿ ಬಿದ್ದರೆ ಅದರಿಂದ ಕಲಿತು ಮತ್ತೆ ಏಳಬೇಕು. ಪ್ರತಿ ಸೋಲು ನಿನ್ನನ್ನು ಇನ್ನಷ್ಟು ಬಲವಾಗಿಸುತ್ತದೆ, ನಿನ್ನ ಅನುಭವವನ್ನು ಹೆಚ್ಚಿಸುತ್ತದೆ. ನೀನು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಂತರೆ ಅದೇ ನಿನ್ನ ಗೆಲುವಿನ ದಾರಿ. ಜೀವನದಲ್ಲಿ ಅವಕಾಶಗಳು ಎಲ್ಲರಿಗೂ ಸಿಗುತ್ತವೆ, ಆದರೆ ಅದನ್ನು ಹಿಡಿಯುವವರು ಮಾತ್ರ ಗೆಲ್ಲುತ್ತಾರೆ. ಅವಕಾಶ ಬಂದಾಗ ನಾನು ರೆಡಿ ಇಲ್ಲ ಅಂತ ಹೇಳೋವರು ಯಾವತ್ತೂ ಮುಂದೆ ಹೋಗುವುದಿಲ್ಲ. ಯಾಕಂದ್ರೆ ಯಾರೂ ಸಂಪೂರ್ಣ ರೆಡಿಯಾಗಿರುವುದಿಲ್ಲ. ನೀನು ಶುರು ಮಾಡಿದ ಮೇಲೆ ನೀನು ಕಲಿಯುತ್ತೀಯಾ, ಬೆಳೆಯುತ್ತೀಯಾ, ಸುಧಾರಿಸುತ್ತೀಯಾ. ನೀನು ಇವತ್ತು ಶುರು ಮಾಡಿದ್ರೆ 1 ವರ್ಷ ನಂತರ ನೀನು ಬೇರೆ ವ್ಯಕ್ತಿಯಾಗಿರ್ತೀಯ. ಆದರೆ ನೀನು ಇವತ್ತು ಶುರು ಮಾಡದೇ ಇದ್ರೆ 1 ವರ್ಷ ನಂತರವೂ ನೀನು ಇದೇ ಜಾಗದಲ್ಲೇ ಇರುತ್ತೀಯ. ಅದೇ ದೊಡ್ಡ ನಷ್ಟ. ಸಮಯ ಹೋಗುತ್ತೆ, ಆದರೆ ಅವಕಾಶ ಮತ್ತೆ ಬರೋದಿಲ್ಲ. ನಿನ್ನೊಳಗೆ ಒಂದು ಶಕ್ತಿ ಇದೆ, ಅದು ನಿನ್ನನ್ನು ಮುಂದೆ ತೆಗೆದುಕೊಂಡು ಹೋಗಬಹುದು. ಆದರೆ ಅದನ್ನು ಬಳಸೋದು ನಿನ್ನ ಕೈಯಲ್ಲಿದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಏನಾದರೂ ಸಾಧಿಸಬಹುದು. ನಿನ್ನ ಕನಸುಗಳು ಎಷ್ಟು ದೊಡ್ಡದಾದರೂ ಅವು ಸಾಧ್ಯ. ಒಂದು ಸತ್ಯ ನೆನಪಿಟ್ಟುಕೋ, ಜೀವನದಲ್ಲಿ ಯಾರೂ ಬಂದು ನಿನ್ನನ್ನು ಯಶಸ್ವಿಯಾಗಿಸೋದಿಲ್ಲ. ನೀನೇ ನಿನ್ನನ್ನು ಯಶಸ್ವಿಯಾಗಿಸಬೇಕು. ನೀನೇ ಮೊದಲ ಹೆಜ್ಜೆ ಹಾಕಬೇಕು. ನೀನೇ ಪ್ರಯತ್ನ ಮಾಡಬೇಕು. ನೀನೇ ಹೋರಾಡಬೇಕು. ಆಗ ಮಾತ್ರ ಗೆಲುವು ನಿನ್ನದಾಗುತ್ತದೆ. ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಕೆಲವೊಮ್ಮೆ ನಿನ್ನ ಮನಸ್ಸೇ ನಿನ್ನನ್ನು ತಡೆಯುತ್ತದೆ. ಆದರೆ ಅದನ್ನೆಲ್ಲ ಮೀರಿ ಹೋಗಬೇಕು. ಯಾಕಂದ್ರೆ ದೊಡ್ಡ ಯಶಸ್ಸು ಸಿಗಬೇಕಂದ್ರೆ ದೊಡ್ಡ ಸವಾಲುಗಳನ್ನು ಎದುರಿಸಬೇಕು. ನೀನು ಒಂದು ನಿರ್ಧಾರ ತೆಗೆದುಕೋ, ನಾನು ಇವತ್ತೇ ಶುರು ಮಾಡ್ತೀನಿ ಅಂತ. ಅದು ಸಣ್ಣದಾಗಿರಬಹುದು, ಆದರೆ ಅದು ನಿನ್ನ ಜೀವನವನ್ನು ಬದಲಾಯಿಸಬಹುದು. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಹಾಕು, ನಿಧಾನವಾಗಿ, ಆದರೆ ನಿಲ್ಲದೆ ಮುಂದೆ ಸಾಗು. ಒಂದು ದಿನ ನೀನು ನಿನ್ನ ಕನಸನ್ನು ತಲುಪುತ್ತೀಯ. ಯಶಸ್ಸು ಅಂದ್ರೆ ಒಂದೇ ದಿನದಲ್ಲಿ ಬರುವುದಿಲ್ಲ, ಅದು ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಸಹನೆ, ಶ್ರಮ, ನಂಬಿಕೆ ಬೇಕು. ನೀನು ಆ ಪ್ರಯಾಣವನ್ನು ಪ್ರಾರಂಭಿಸಿದ್ರೆ ನೀನು ಈಗಾಗಲೇ ಅರ್ಧ ಗೆದ್ದಿದ್ದೀಯ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ, ಯಾವ ಹಿನ್ನೆಲೆಯಲ್ಲಿದ್ದರೂ, ಯಾವ ಸಮಸ್ಯೆ ಇದ್ದರೂ ನೀನು ಶುರು ಮಾಡಬಹುದು. ಅದಕ್ಕೆ ಯಾರ ಅನುಮತಿ ಬೇಕಿಲ್ಲ, ನಿನ್ನ ನಿರ್ಧಾರ ಸಾಕು. ಇವತ್ತು ಈ ಕ್ಷಣವೇ ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀನು ಒಂದು ಹೆಜ್ಜೆ ಹಾಕಿದ್ರೆ ನಿನ್ನ ಭವಿಷ್ಯ ಬದಲಾಗಬಹುದು. ನೀನು ಈಗ ಶುರು ಮಾಡಿದ್ರೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿರುತ್ತದೆ. ಹೀಗಾಗಿ ಇನ್ನೂ ಯೋಚಿಸಬೇಡ, ಇನ್ನು ಕಾಯಬೇಡ, ಇನ್ನು ಭಯಪಡುವುದಿಲ್ಲ. ಶುರು ಮಾಡೋ ಧೈರ್ಯ ತೋರಿಸು, ಪ್ರಯತ್ನ ಮಾಡೋ ಹೃದಯ ಇಟ್ಟುಕೋ, ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ. ಆಗ ಮಾತ್ರ ಗೆಲುವು ನಿನ್ನದೇ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.